ನನಗೆ ಅದು ದೇವರಾಜ ನೋಡಿದಾಗ ನಮ್ಮಮ್ಮ ನೆನಪಾಗೋದು. ನಮ್ಮಮ್ಮ ಭಾಳ ನಮಗೆಲ್ಲ ಕದ್ದು ಏನೋ ಸ್ವಲ್ಪ ಅನ್ನ ಕೊಡೋರು. ನಮ್ಮ ತಂದೆ ಘೋಷಣೆಯಾಗಿ ಮಾಡೋರು, ಹಂಗಿರ್ಬೇಕು, ಮೀಸಲಾತಿಯನ್ನು ಕೊಡಬೇಕು, ಈಗಿನ ರಾಜಕಾರಣಿಗಳು ಮಾಡ್ತಾರಲ್ಲ ಸಾಮಾಜಿಕ ನ್ಯಾಯ ಮೀಸಲಾತಿ ಅಂತ. ನನ್ನ ತಾಯಿ ಅದನ್ನು ವಿರೋಧಿಸರು, ಹಾಗೆಲ್ಲ ಹೇಳ್ಬಾರ್ದು, ಬೇರೆ ಮಕ್ಕಳಿಗೆ ಎಲ್ಲ ಇದಾಗುತ್ತೆ, ಅವನು ಬೇರೆ ಮಕ್ಕಳಿಗೆ ಅನ್ಕೊಳ್ತಾರೆ ಅಂತ. ಆದರೆ ಏನನ್ನು ವಿರೋಧಿಸಿದ್ರು ಅವರು ಕೃತಿಯಲ್ಲಿ ಮಾಡೋದು, ನಮಗೆ ಒಳಗೆ ಕೊಡೋದು. ನನಗೆ ತಾಯ್ತನ ಅಂದರೆ ಅದು. ಗಂಡಸು ಯಾವಾಗಲೂ ಘೋಷಣೆಯಲ್ಲಿ ಇರ್ತಾರೆ, ಸ್ಲೋಗನಿಂಗಲ್ಲಿ ಇರ್ತಾರೆ, ಹೆಂಗಸು ಅದನ್ನು ಹೇಳಲಾರ್ದಂಗೆ ಮಾಡ್ತಾ ಇರ್ತಾರೆ. ಗಾಂಧಿ ಅದನ್ನ ಇಡೀ ಗಾಂಧಿ ಚರಿತ್ರೆ ನೋಡ್ಬಿಟ್ರೆ ಗಾಂಧಿ ಎಲ್ಲ ಕಡೆ ಮಾಡಿದ್ದು ಕೃತಜ್ಞತೆ ಹೇಳ್ತೀನಿ. ತುಂಬ ಖಾಸಗಿ ಅನಿಸುತ್ತೆ, ದಯವಿಟ್ಟು ಹೊಟ್ಟೆಗೆ ಹಾಕೊಂಡ್ಬಿಡಿ. JSS ಹೇಳ್ತಾರಲ್ಲ, ಎಂಟು ಜನರಿಗೆ ಎಂಟು ನಾವು ನೀವು ತಿರುಗಿ ನೋಡಿದರೆ ಬಾಳು ಎಂಬುದಿದ್ದು ಋಣದ ರತ್ನ ಗಣಿಯ ಅಂತೇಳಿ JSS ತಮ್ಮ ಗೆಳೆಯನಿಗಳು ಪತ್ರ ಬರೆಯುವಾಗ ಹೇಳ್ತಾರೆ. ಸೊ ಆ ಪುಸ್ತಕದಲ್ಲಿ ನಾನು ಎಲ್ಲವನ್ನೂ ಬರೆದಿದ್ದೀನಿ. ಮೇಡಮ್ ಪೂರ್ಣಿಮಾ ಮೇಡಮ್ ಮತ್ತು ಮೇಡಮ್ ಅವರ ತಕರಾರುಗಳನ್ನು ಕೂಡ ಪ್ರೀತಿಯಿಂದ ಸ್ವೀಕರಿಸಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನಾನು ತಾಯ್ತನವನ್ನು ಅವ್ರು ನೋಡುವ ಬಗೆಯೇ ಬೇರೆ. ನಾನು ಗಾಂಧಿಯ ನೆಲೆಯಲ್ಲಿ ನೋಡ್ತೀನಿ. ಗಾಂಧಿಗಿಂತ ದೊಡ್ಡ ಹೆಣ್ಣು ನಾನು ಡೋಂಟ್ ಥಿಂಕ್ ನೋಡಿಲ್ಲ. ನಾನು ಗಾಂಧಿ ಅಷ್ಟು ಇನ್ಸ್ಪೈರ್ ಆಗುತ್ತೆ. ಗಾಂಧಿ ಹೆಣ್ಣಿಗಿಂತ ಮಿಗಿಲಾಗಿ ಆಲೋಚನೆ ಮಾಡ್ತಾರೆ. ಗಾಂಧಿ ಇಸ್ ಅ ವಂಡರ್ಫುಲ್ ಕ್ಯಾರೆಕ್ಟರ್. ಪುಸ್ತಕದ ಬಗ್ಗೆ ಅಲ್ಲ, ನನಗೆ ಈ ಅಂಕಣ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟ ಗೆಳೆಯರು ನನ್ನ ಸುದರ್ಶನ್ ಅವರು ಭಾಳ ಹಿಂದೆ ನೇತ್ರನ ಹೇಳಿದ್ರು ಬಹುರೂಪಿಯ ನಾಟಕೋತ್ಸವದಲ್ಲಿ, ನೀನು ಗಾಂಧಿ ಪತ್ರ ಬರೆಯ ಅಂತ. ನೀನು ನಿನ್ನಂಥವ್ರು ಬರೀಬೇಕು ಅಂತ. ಅದು ಹಾಗೆಯೇ ಕುಳಿತಿತ್ತು. ನಾನು ಬೆಂಗಳೂರಿಗೆ ಬಂದಾಗ ನಮ್ಮ ಎಡಿಟರ್ ಮಾಡಿದ ಮೊದಲನೇ ಕೆಲಸ ನನಗೆ ನೀನು ಮತ್ತು ಕೀರ್ತಿ ಅಂಕಣ ಬರೆಯೋದು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಫ್ರೆಂಡ್, ಮೈ ಎಡಿಟರ್ ಸುದರ್ಶನ್. ಆಮೇಲೆ ಇಲ್ಲಿ ಪೂರ್ಣಿಮಾ ಮೇಡಮ್ ಇದ್ದಾರೆ. ಪೂರ್ಣಿಮಾ ಮೇಡಮ್ ಮೋಹನ್ ಸರ್ ಹೇಳಿದಂಗೆ ನನ್ನ ಮೊದಲ ಎರಡನೇ ಸಂಪಾದಕರವರು. ನಾನು ಸುಮ್ಮನೆ ಭಾಳ ದಾರಿ ತಪ್ಪಿ ಪತ್ರಿಕೋದ್ಯೋಗ ಬಂದವನು. ಪತ್ರಕರ್ತ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಹೀಗೆ ಬಂದೆ. ಬರವಣಿಗೆಯಿಂದ ಬಹಳ ತೀಡಿದ್ದು ಪೂರ್ಣಿಮಾ ಮೇಡಮ್. ನಾನು ಬಂದಾಗ ಸರ್ ರಾಜ್ಕುಮಾರ್ ಅಪಹರಣ ಆಗಿತ್ತು, ಜಸ್ಟ್ ಒಂದು 3 ತಿಂಗಳಾಗಿತ್ತು. ಅಲ್ಲೇನೋ ಚಾಮರಾಜನಗರದಲ್ಲಿ ಬರಿತಾ ಇದ್ದೆ. ಮೇಡಮ್ ಹೇಳಿದ್ರು, ಚಾಮರಾಜನಗರದಲ್ಲಿ ಏನು ಮಾಡ್ತಾ ಇದೆಯಾ, ರಾಜ್ಕುಮಾರ್ ಅಪಹರಣದ ಬಗ್ಗೆ ಬರೀರಿ ಅಂತ. ನಾನು BSc ಕಲ್ತು ಬಂದಿದ್ದು, ಏನು ಬರೆಯೋಣ. ನನ್ನ ಜೊತೆ ಋಷಿಕೇಶ್ ಇದ್ರು, ನಮ್ಮ ಸುಭಾಷ್ ಶುಗಾರ್ ಇದ್ರು, ಇವರೆಲ್ಲ ಬರೆಯೋರು, ಕಳಿಸೋರು. ರಫೀಕ್ ಉಪ್ನಂಗಡಿ ಅಂತೇಳಿ ಜನವಾಹಿನಿಂದಾಗ ಒಂದು ಪತ್ರಿಕೆ ಇತ್ತು. ಮೂವರು ಕೂಡ ನನಗೆ 3 ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ಸ್, ಜರ್ನಲಿಸ್ಟ್ಗಳು. ಅಫ್ಕೋರ್ಸ್ ಇಬ್ಬರು ನನ್ನ ಊರಿಗೆ ಇಲ್ಲರು ಬರೆಯೋರು. ನಾನೇನು ಬರೆಯೋದು, ನನಗೇನು ಬರೆಯೋದು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಪೂರ್ಣಿಮೆಗಳು ಒಂದ್ಸತಿ ಬೈದ್ಬಿಟ್ರು, ಏನೋ ನೀನು ಅಲ್ಲಿ ಏನು ತಿರುಗಾಡ್ತಿದ್ಯಾ ದಿಂಬಮ್ಮು ಅಲ್ಲಿ ಇಲ್ಲಿ, ಅದು ಬರ್ದು ಕಳಿಸು ಅಂತ. ಸೊ ನಾನು ಬುಧವಾರ ಬರ್ದು ಕಳಿಸ್ದೆ. ಬುಧವಾರ ಬರದೆ ಗುರುವಾರ ವಿಜಯ ಕರ್ನಾಟಕದಲ್ಲಿ ಬಂತು. ಋಷಿಕೇಶ್ ಶೇಷನಿಜಲ್ಲಿ ಕೆಲಸ ಮಾಡ್ತಿದ್ರು, ಎಲ್ಲ ಕಡೆ ಬಂತು. ಗುರುವಾರ ಶುಕ್ರವಾರ ಬರಲೇ ಇಲ್ಲ. ನಾನು ಅನ್ಕೊಂಡೆ ಹೋಗಿ ಮುಗಿದೋಯ್ತಿದ್ದು, ಮೇಡಮ್ ಬೈದಿರ್ಬೋದು ಅಂತ. ಸೊ ಭಾನುವಾರ ನೋಡಿದರೆ ಸಂಡೇ ಉದಯವಾಣಿಯ ಸಾಪ್ತಾಹಿಕದಲ್ಲಿ ಲೀಡ್ ಸ್ಟುಡಿಯೋ ಇಸ್ ವಂಡರ್ಫುಲ್. ನನಗೆ ನೀನು ಬರಹಗಾರ ಆಗಬಲ್ಲೆ, ನಿನ್ನ ಆಲೋಚನೆ ಚೆನ್ನಾಗಿದೆ ಅಂತೇಳಿ ತಿಳಿದವರು ಪೂರ್ಣಿಮಾ ಮೇಡಮ್. ಯಾವತ್ತೂ ಅದನ್ನು ನಾನು ಮರೆಯಲ್ಲ. ಆಮೇಲೆ ಇಲ್ಲಿ ನನಗೆ ಭಾಳ ಇನ್ಸ್ಪೈರಿಂಗ್ ಈವನ್ GN ಮೋಹನ್ ಸರ್. ನಾನು ಇದು ಅಂಕಣ ಬರೆಯೋದಕ್ಕಿಂತ ಮುಂಚೆನೇ ಮೈಸೂರಲ್ಲಿದ್ದಾಗ ಭಾಳ ವರ್ಷಗಳಿಂದ ನಾನು ಫೇಸ್ಬುಕ್ಕಲ್ಲಿ ಸುಮ್ಮನೆ ನನಗೆ ಅನಿಸಿದ್ದನ್ನ ಬರಿತಾ ಇದ್ದೆ. ಅನಿಸಿದ್ದನ್ನ ಬರೆದಕ್ಕೆ ಕಾವ್ಯ ಅಂತೇಳಿ ಅದಕ್ಕೊಂದು ಹಣೆಪಟ್ಟಿ ಕಟ್ಟಿ ಅದು ಕಾವ್ಯ ಅಂತೇಳಿ ನಾನು ಇವತ್ತು ಅಂದ್ಕೊಂಡಿಲ್ಲ ಅಂತ ಹೇಳಿದವರು ಮೋಹನ್ ಸರ್ಗೂ ನಾನು ಭಾಳ ಪ್ರೀತಿಯಿಂದ ಯಾವತ್ತೂ JSS ಹೇಳಿದಂಗೆ ನೆನ್ಕೋತಾ ಇರ್ತೀನಿ. ಅಫ್ಕೋರ್ಸ್ ಉಷಾ ಮೇಡಮ್ ಇದ್ದಾರೆ. ಉಷಾರಾಣಿ ಮೇಡಮ್ ನನಗೆ ಬೇರೆ ಗುರುಗಳಲ್ಲ, ಅಂದರೆ ಗುರುಗಳಲ್ಲದ ಗುರುಗಳು. ನಾನು BSc ಕಲಿತಿದ್ದು ಮೈಸೂರಲ್ಲಿದ್ದಾಗ ನನಗೆ ಸರ್ಕಾರಿ ಯೋಜನೆಗಳ ಬಗ್ಗೆ ಅವರೇ ಅಸೈನ್ಮೆಂಟ್ ಕೊಟ್ಟಿದ್ರು. ಈ ಬಿಸಿಯೂಟದ ಬಗ್ಗೆ ಭಾಳ ಥರೋಲಿ ಅಧ್ಯಯನ ಮಾಡಿ ಒಂದು ಪ್ರಬಂಧ ಬರ್ಕೊಡಿ ಅಂತೇಳಿ ಅವರಿದ್ದಾಗ ನನಗೆ ಕೊಟ್ಟು ಒಂದೇನೋ ಒಂದು ಫೋಕಸ್ಡ್ ಆಗಿ ಅಧ್ಯಯನ ಮಾಡಬೇಕು ಪತ್ರಕರ್ತ ಅಂತೇಳಿ ಭಾಳ ಎನ್ಕರೇಜ್ ಮಾಡಿದ್ರು. ಸೊ ಈ ಥರ ಮತ್ತೆ ಹೇಳಲೇಬೇಕಾದ ಇನ್ನೊಬ್ಬರು ಅಂದರೆ ರವಿಶಂಕರ್. ಇಡೀ ನನ್ನ ಜರ್ನಿಯಲ್ಲಿ, ಅಂಕಣ ಬರಹದ ಜರ್ನಿಯಲ್ಲಿ ಪ್ರತಿ ವಾರ ಅಂಕಣವನ್ನು ನೋಡಿ, ಅವರು ಅಂಕಣಕಾರರ ಗುರುಗಳವರು. ಮೋಹನ್ ಸರ್ ಹೇಳಿದಂಗೆ 3-4 ಅಂಕಣ ಬರೆದಿದ್ದಾರೆ. ಅವರು ಅದರಲ್ಲಿ ಕಸಬ್ದಾರ, ಅವರು ದೊಡ್ಡ ಮನುಷ್ಯರು. ಸೊ ಅವರು ಪ್ರತಿ ವಾರ ನನಗೆ ಗೈಡ್ ಮಾಡೋರು. ಆ ಗೈಡ್ ಮಾಡೋ ನೀತಿ ಕೂಡ ಅದು ಗಾಂಧಿ ಥರ. ಗಾಂಧಿ ಯಾರನ್ನೂ ಹಿಟ್ಲರ್ನೂ ಕೂಡ ಗಾಂಧಿ ಪ್ರಿಯ ಹಿಟ್ಲರ್ ಅಂತೇಳಿ ಅವರು ವಾಗ್ವಾದಕ್ಕೆ ಇಳಿತಾರೆ, ಸಂಭಾಷಣೆಗೆ ಇಳಿತಾರೆ. ಸಚ್ ಎ ಗ್ರೇಟ್ ಪರ್ಸನ್. ಅನೇಕ ತಪ್ಪುಗಳಿದ್ರು, ಅನೇಕ ತಪ್ಪು ಒಪ್ಪುಗಳನ್ನು ಬಹಳ ಸೂಕ್ಷ್ಮವಾಗಿ ಗಾಂಧಿಯ ತೆರನಾಗಿ ಅವರು ಕಡೆಯವರೆಗೂ ಹೇಳ್ತಾನೆ ಬಂದರು. ಸೊ ಅವರಿದ್ದಾರೆ. ಇಲ್ಲಿ ಸುಭಾಷ್ ಶುಗಾರ್ ಇದ್ದಾರೆ. ನಾನು ಯಾವತ್ತೂ ಇಷ್ಟಪಡ್ತಕ್ಕಂಥ ನನ್ನ ಊರಿಗೆ ಅವರು. ಆದರೆ ನನಗೆ ಪತ್ರಕರ್ತ ಆದಾಗ ಭಾಳ ಎನ್ಕರೇಜ್ ಮಾಡಿ
ಭಾಳ ಇವತ್ತು ಅವರು ಎನ್ಕರೇಜ್ ಮಾಡ್ತಾನೆ ಇರ್ತಾರೆ, ತುಂಬ ಬೆಂಬಲವಾಗಿ ನಿಂತಿದ್ದಾರೆ. ಅಫ್ಕೋರ್ಸ್ ಇನ್ನೊಬ್ಬರು ವಾದಿರಾಜ್ ಅವರು ಸಂಘದವರು, RSSನವರು, ಅಲ್ಲಿ ಪ್ರಚಾರಕರು. ಮತ್ತು ಸಂಘದಲ್ಲಿ ನಾವು ನನಗೆ ಸುಮ್ಮನೆ ಯಾವಾಗಲೂ ಪ್ರಾಮಾಣಿಕವಾಗಿ ಇರ್ತೀನಿ. ನಾನು ಐ ಕೇಮ್ ಫ್ರಮ್ ಸ್ಕೂಲ್ ಆಫ್ ಥಾಟ್, ರೈಟ್ ವಿಂಗ್ ಸ್ಕೂಲ್ ಆಫ್ ಥಾಟ್. ನಾನು ಕಾಲೇಜ್ ದಿನಗಳಲ್ಲಿ ABPಲಿದ್ದೆ. ABPಲಿದ್ದಾಗಲೂ ಕೂಡ ನನಗೆ ಈ ಥರ ಅಂಬೇಡ್ಕರ್ ಆಗಿ ಗಾಂಧಿಯನ್ನು ಅಧ್ಯಯನ ಮಾಡಿಸಿದ್ದು ವಾದಿರಾಜ್. ಅಲ್ಲಿ ಭಾಳಷ್ಟು ಜನ ಇರ್ತಾರೆ, ಈ ಥರ ಆಲೋಚನೆಗಳು ಅಲ್ಲೂ ಇರುತ್ತೆ. ನಾವು ಅನೇಕ ಬಾರಿ ನಾನು ಪತ್ರಿಕೋದ್ಯೋಗ ಬಂದ ಮೇಲೆ ನಾನು ಎಲ್ಲ ಥರದ ಫ್ರಿಂಜ್ ಎಲಿಮೆಂಟ್ಸ್ ನೋಡ್ಬಿಟ್ಟಿದ್ದೀನಿ, ಎಲ್ಲ ರೀತಿ. ಸೊ ಆಮೇಲೆ ನನಗೆ ಭಾಳ ಇಷ್ಟವಾಯಿತು ಗಾಂಧಿ ಮತ್ತು ಅಂಬೇಡ್ಕರ್. ಬಿಡಿ ಅವರ ಕಣ್ಣುಗಳಲ್ಲಿ ಲೋಕವನ್ನು ತುಂಬಿಬಿಟ್ಟೆ. ಆಮೇಲೆ ಇವರೆಲ್ಲರೂ ಕೂಡ ಅಯ್ಯೋ ಏನಪ್ಪ ಇದು ಇಷ್ಟು ಲಿಬರಲ್ಸ್ ಅಂತಾರೆ, ಲಿಬರಲ್ ಇರಲ್ಲ, ಏನು ಅವರು ಬಿಡಿ ಅದು ಬೇರೆ, ಆ ಸಂಗತಿಗಳಿಗೆ ಹೋಗಲ್ಲ. ಸೊ ಆ ರೀತಿಯ ಓರಿಯೆಂಟೇಷನ್ ಕೂಡ ಅವರು ನನಗೆ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನಮ್ಮ ಲಿಂಗರಾಜ್ ಗೌಡ ಇದ್ದಾರೆ, ಅವರು ನನಗೆ ವಿದ್ಯಾರ್ಥಿ ಪರಿಷತ್ತಲ್ಲಿ ನನ್ನ ಇದಾಗಿದ್ದರು, ನನ್ನ ಅಣ್ಣ. ಹೀಗೆ ಅನೇಕರು ಇಲ್ಲಿ ಯಾವತ್ತೂ ನಾನು ಮರೆಯಲಾಗದ ನಮ್ಮ ದಕೋಳಿ ಚಂದ್ರಶೇಖರು. ಸೊ ಈ ಥರದರ GSS ಹೇಳ್ತಾರಲ್ಲ, ಆ ರೀತಿ ನಾನು ಮೂಡ್ ಬಂದಿದ್ದು. ಸೊ ಭಾಳ ಇಂಪಾರ್ಟೆಂಟು, ನಮ್ಮ ಮನೆಯವರು ಭಾಳ ಜನ ಇದ್ದಾರೆ. ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಪ್ಪ ನಾಗರಾಜ್ ಅಂತ, ನನ್ನ ಮೊದಲನೇ ಚಿಕ್ಕಪ್ಪ, ಎರಡನೇ ಚಿಕ್ಕಪ್ಪ ಬಂದಿಲ್ಲ ಕಲ್ಲೇಶ್ ಅಂತ, ಮೂರನೇ ಚಿಕ್ಕಪ್ಪ ದೇವರಾಜ್ ನನ್ನ ತಂದೆ. ನಮ್ಮ ಮನೇಲಿ ನನಗೆ ಬಾಲ್ಯದಲ್ಲಿ ನೆಹರು ಫೋಟೋ ಇರೋದು, ನಾಲ್ವಡಿ ಫೋಟೋ ಇರೋದು, ಬುದ್ಧನ ಫೋಟೋ ಇರೋದು. ಗಾಂಧಿ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡೇ ಇಲ್ಲ. ನನಗೆ ಗಾಂಧಿ ಲೇಟರ್ ನನಗೆ ಗಾಂಧಿ ಪ್ರವೇಶ ಕೊಟ್ಟಿದ್ದು. ನನ್ನ ತಂದೆ ಸ್ವಲ್ಪ ಅವರು ರಾಮಕೃಷ್ಣ ಹೆಗಡೆ, ಅರಸು, ಈ ರೀತಿಯ ಆಲೋಚನೆಗಳು. ನನ್ನ ಚಿಕ್ಕಪ್ಪ, ಇಬ್ಬರು ಚಿಕ್ಕಪ್ಪಂದ್ರು ಕೂಡ ಬಸವಣ್ಣ ಮತ್ತು ಬಸವಣ್ಣನ ಬಗ್ಗೆ ಭಾಳ, ನಮ್ಮ ಚಿಕ್ಕಪ್ಪ ಭಾಳ ಬಸವಣ್ಣನ ಬಗ್ಗೆ, ಅವರು ಕನ್ನಡ ಲೆಕ್ಚರರು, ಬಸವಣ್ಣನ ಬಗ್ಗೆ ಮಾತಾಡೋರು, ಸ್ವಲ್ಪ ಸಂಪ್ರದಾಯದ ಬಗ್ಗೆ ಭಾಳ ಕಟುವಾಗೇ ಇದ್ರು. ಲಾಸ್ಟ್ ಚಿಕ್ಕಪ್ಪ ಅವರು ಮನೇಲೇ ಇದ್ರು, ನನ್ನ ಜೊತೆ ಇದ್ರು. ಅವ್ರು ನೋಡಿದಾಗೆಲ್ಲ ಅವ್ರಿಗೆ ಬುದ್ಧನ ಥರ ಅನ್ಸ್ಬಿಡೋದು, ಎಷ್ಟು ಒಳ್ಳೆ ತಾಳ್ಮೆ. ಈ ಥರ ಪರಿಸರದಲ್ಲೇ ಬೆಳೆದ್ಬಿಟ್ಟೆ. ನನಗೆ ಹಂಗೆ ನನ್ನ ಅಕ್ಕ, ನನ್ನ ತಾಯಿಯನ್ನು ಯಾವಾಗಲೂ ಮರಿತಾ, ಯಾವಾಗಲೂ ಹೇಳ, ನಾನು ಬರ್ದಿದ್ದೀನಲ್ಲ, ಮೀಸಲಾತಿಯನ್ನು ಫಸ್ಟ್ ಹೇಳಿದ್ರೆ ನಮ್ಮ ತಾಯಿ. ಮೀಸಲಾತಿ ಅಂದರೆ ಹೇಗಿರಬೇಕು. ಸಾಮಾನ್ಯವಾಗಿ ಗಂಡಸರು, ನಾನು ಮೊನ್ನೆ ಹೇಳ್ತಾ ಇದ್ದೆ, ದೇವರಾಜರ್ಸು ಬಗ್ಗೆ ಹೇಳುವಾಗ ಹೇಳ್ತಾ ಇರ್ತೀನಿ. ದೇವರಾಜರ್ಸು ಯಾವುದೋ ಒಂದು ಅನೆಕ್ಡೋಟ್ ಬರೆದಿದ್ದೆ. ನನಗೆ ಅದು ದೇವರಾಜರ್ಸು ನೋಡೋದು ನಮ್ಮಮ್ಮ ನೆನಪಾಗೋದು. ನಮ್ಮಮ್ಮ ಭಾಳ ನಮಗೆಲ್ಲ ಕದ್ದು ಏನೋ ಸ್ವಲ್ಪ ಅನ್ನ ಕೊಡೋರು. ನಮ್ಮ ತಂದೆ ಘೋಷಣೆಯಾಗಿ ಮಾಡೋರು, ಹಂಗಿರ್ಬೇಕು, ಮೀಸಲಾತಿಯನ್ನು ಕೊಡಬೇಕು, ಈಗಿನ ರಾಜಕಾರಣಿಗಳು ಮಾಡ್ತಾರಲ್ಲ ಸಾಮಾಜಿಕ ನ್ಯಾಯ ಮೀಸಲಾತಿ ಅಂತ. ನನ್ನ ತಾಯಿ ಅದನ್ನು ವಿರೋಧಿಸರು, ಹಾಗೆಲ್ಲ ಹೇಳ್ಬಾರ್ದು, ಬೇರೆ ಮಕ್ಕಳಿಗೆ ಎಲ್ಲ ಇದಾಗುತ್ತೆ, ಅವನು ಬೇರೆ ಮಕ್ಕಳು ಏನು ಕೊಡ್ತಾರೆ ಅಂತ. ಆದರೆ ಏನನ್ನು ವಿರೋಧಿಸಿದ್ರು ಅವರು ಕೃತಿಯಲ್ಲಿ ಮಾಡೋದು, ನಮಗೆ ಒಳಗೆ ಕೊಡೋದು. ನನಗೆ ತಾಯ್ತನ ಅಂದರೆ ಅದು. ಗಂಡಸು ಯಾವಾಗಲೂ ಘೋಷಣೆಯಲ್ಲಿ ಇರ್ತಾರೆ, ಸ್ಲೋಗನಿಂಗಲ್ಲಿ ಇರ್ತಾರೆ. ಹೆಂಗಸು ಅದನ್ನು ಹೇಳಲಾರ್ದಂಗೆ ಮಾಡ್ತಾ ಇರ್ತಾರೆ. ಗಾಂಧಿ ಅದನ್ನ, ಈ ಗಾಂಧಿ ಚರಿತ್ರೆ ನೋಡ್ಬಿಟ್ರೆ ಗಾಂಧಿ ಎಲ್ಲ ಕಡೆ ಮಾಡಿದ್ದು ಅದೇ. ಅಫ್ಕೋರ್ಸ್ ಗಾಂಧಿನೇ ಹೇಳ್ತಾರೆ, ಗಾಂಧಿ ಅನೇಕ ಲೋಪದೋಷಗಳು ಇದೆ, ಗಾಂಧಿಯನ್ನು ಒಪ್ಕೊಂಡೇ ನಾವು ಸ್ವೀಕಾರ ಮಾಡಿದ್ದೀವಿ. ಸೊ ನಾನು ನನ್ನ ತಂಗಿ ಗಂಡ ಇದ್ದಾನೆ. ಈ ಥರ ಅಂದರೆ ನನಗೆ ಮೊದಲಿಂದನೂ ಗಾಂಧಿಯನ್ನು ನಾನು ಆಮೇಲೆ ಲೇಟರ್ ಆಗಿ ಓದಿದ್ದು. ಗಾಂಧಿ, ಬುದ್ಧ, ಅಂಬೇಡ್ಕರ್, ಬಸವ, ಇವರೆಲ್ಲರನ್ನೂ ಕೂಡ ನಾನು ನನ್ನ ಸನಿಹದಲ್ಲಿ, ನನ್ನ ಒಡನಾಟದಲ್ಲಿ ಇದ್ದ ಸ್ನೇಹಿತರಲ್ಲಿ, ನನ್ನ ಅಕ್ಕ, ನನ್ನ ತಂಗಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ಅವರಲ್ಲೇ ಕಂಡೆ. ಈ ಪೋರ್ಟ್ರೇಟ್ ಸಾಮಾನ್ಯವಾಗಿ ನೀವು ಯಾರನ್ನು ಗಾಂಧಿಗೆ ಹೋಲಿಸ್ಬಿಡಿ, ಅಥವಾ ಯಾರು ನೆಹರು ಹೋಲಿಸ್ಬಿಡಿ, ಅಂಬೇಡ್ಕರ್ ಹೋಲಿಸ್ಬಿಡಿ ಅಂತ ಕೇಳಿದಾಗ ನಂಗೆ ಆಶ್ಚರ್ಯ ಆಗುತ್ತೆ. ನನಗೆ ಅದ್ರ ಬಗ್ಗೆ ನಂಬಿಕೆನೇ ಇಲ್ಲ. ಸ್ವತಃ ಗಾಂಧಿನೇ ದೇವರಾಗ್ಬಿಡ್ತೀನಿ, ನಾನು ತಪ್ಪುಗಳೇ ಮಾಡದ ಮನುಷ್ಯ ದೇವರಾಗ್ತೀನಿ ಅಂತೇಳಿ ಹೇಳ್ತಾರೆ ಗಾಂಧಿ ಒಂದು ಹಂತದಲ್ಲಿ. ಹರಿಲಾಲ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ ಹೇಳ್ತಾರೆ. ಸೊ ಗಾಂಧಿಯನ್ನ ಮತ್ತು ಎಲ್ಲ ಕ್ಯಾರೆಕ್ಟರ್ಗಳು, ನಿಮ್ಮ ಯಾವ ಆದರ್ಶಗಳನ್ನು ಕೂಡ ಒಳಿತನ್ನ ನೋಡ್ಬೇಕಷ್ಟೇ. ನಾವು ರೈಟರ್ ಸೈಡನ್ನು ನೋಡಬೇಕು, ಅದನ್ನು ಸ್ವೀಕಾರ ಮಾಡಿಕೊಂಡು ಮುಂದೋಗ್ಬೇಕು. ಇಲ್ಲ ಅಂದರೆ ನನ್ನಲ್ಲೂ ಅನೇಕ, ಮೊನ್ನೆ ಹೇಳ್ತಾ ಇದ್ದೆ, ಮನುಷ್ಯ ಅಂದರೆ ಅವನಿಗೆ ನೀಚತನ, ಸಣ್ಣತನ ಎಲ್ಲವೂ ಇರುತ್ತೆ, ಒಳ್ಳೆಯದನ್ನು ಆರಿಸ್ಕೊಂಡು ರೂಪಿಸ್ಕೊಂಡು ಹೋಗ್ಬೇಕು ಅಂತ. ಸೊ ನಾನು ಕಲ್ತಿದ್ದು ಅಷ್ಟೇ. ನಾನು ಗಾಂಧಿಯನ್ನ, ಅಂಬೇಡ್ಕರ್ನ, ನೆಹರು ಅವ್ರನ್ನ, ಎಲ್ಲ ಮಹನೀಯರನ್ನು ಕೂಡ ನನ್ನ ಒಡನಾಟದಲ್ಲಿರ್ತಕ್ಕಂಥ ಮುಖಗಳಲ್ಲಿ, ಅವ್ರ ವ್ಯಕ್ತಿತ್ವಗಳಲ್ಲಿ ನೋಡಲಿಕ್ಕೆ ಟ್ರೈ ಮಾಡಿ, ಮತ್ತು ಅವರಿಂದ ಕಲಿತು ನನ್ನನ್ನು ರೂಪಿಕೊಳ್ತಾ ಹೋಗೋದಷ್ಟೇ, ಎಲ್ಲವೂ ಅಷ್ಟೇ. ಸೊ ಭಾಳ ಇಷ್ಟಪಡ್ತಕ್ಕಂಥ ಬಾದಲ್ ಬಂದಿದ್ದಾರೆ, ಮತ್ತು ನಮ್ಮ ಚಂದ್ರಣ್ಣಯ್ಯ ಅಂತೇಳಿ ಸಕ್ರೆಪಟ್ಟಣದವರು, ಅವ್ರು ಬಂದಿದ್ದಾರೆ. ಸೊ ಎಲ್ಲರೂ ಇಲ್ಲಿ ದಕೋಳಿ ಚಂದ್ರಶೇಖರ್ ಅಂತೇಳಿ ಇಸ್ ಎ ವಂಡರ್ಫುಲ್ ಮನುಷ್ಯ. ನಮ್ಮಲ್ಲಿ ರವಿ ಸರನ್ ಬಂದಿದ್ದಾರೆ. ನಾವು ವಿಜಯ ಕರ್ನಾಟಕ ಆಫೀಸಲ್ಲಿ ರವಿ ಅಣ್ಣ ಅಂತ ಹೇಳ್ತೀವಿ ಅವರಿಗೆ. ಸಚ್ ಎ ವಂಡರ್ಫುಲ್ ಗಾಯ್. ಮಂಜಣ್ಣ, ಈ ರೀತಿ ನಮ್ಮ ಕಣ್ಮುಂದೆ ಭಾಳ ಜನ ಇದ್ದಾರೆ. ಇನ್ನೊಂದು ನನ್ನ ತಂಗಿ, ಆಕೆ ನಮ್ಮ ಮನೇಲಿ ಶಿ ಈಸ್ ವೆರಿ ಇಂಟೆಲಿಜೆಂಟ್. ನಾವು 4 ಜನ. ಆಕೆಗೆ ಅವಕಾಶ ಸಿಗಲಿಲ್ಲ, ಆಕೆ ಓದಲಿಲ್ಲ ಅಷ್ಟೇ, ಡಿಗ್ರಿಗೆ ನಿಲ್ಲಿಸ್ಬಿಟ್ಲು. ಹೀಗೆ ಎಲ್ಲ ಇರ್ತಾರೆ. ಆಮೇಲೆ ಎರಡನೇದು ನನಗೆ ಯಾವಾಗಲೂ ಹೇಳೋದು, ಈ ದೇವರ ಮಾದೇವ ಹೇಳ್ತಾರೆ, ಮೀಸಲಾತಿ ಅನ್ನೋದು ಪ್ರತಿಭೆಗಳ ಶೋಧ ಅಂತಾರೆ. ಮೀಸಲಾತಿಯನ್ನು ನಾವು ಬೇರೆ ಬೇರೆ ಭಾಷೆಗಳಲ್ಲಿ
ಮೀಸಲಾತಿ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲ ಅಂದರೆ ಮೀಸಲಾತಿ ಅಂದರೆ ಅದೇನೋ ಮೇಡಮ್ ಹೇಳಿದಿಲ್ಲ 3ನೇ ದರ್ಜೆ ಅಂತೆಲ್ಲ ಹೇಳ್ತಾರೆ. ಮೀಸಲಾತಿ ಅನ್ನೋದು ಪ್ರತಿಭೆಗಳ ಶೋಧ. ನಿಮಗೆ ಸಿಕ್ಬಿಟ್ರೆ ಇಂಥ ಒಳ್ಳೆ ದೇನೋ ಮಾದೇವ ಅದನ್ನು ಬಹಳ ಒಂದು ಅನೆಕ್ಡೋಟ್ ಇದೆ, ಅದು ಹೇಗೆ ಪ್ರತಿಭೆಗಳ ಶೋಧ ಆಗುತ್ತೆ ಅಂತೇಳಿ ಬರೀತಾರೆ. ಹಾಗೆ ಯಾರಿಗೆ ನಮಗೆ ಅವಕಾಶ ಸಿಕ್ಕಿದೆ, ನಾವು ಏನೋ ಮಾಡ್ತಾ ಇದ್ದೀವಿ, ಯಾರಿಗೆ ಅವಕಾಶ ಇಲ್ಲ ಅವ್ರು ನಮಗಿನ ಬುದ್ಧಿವಂತರಾಗಿರ್ತಾರೆ, ನಮಗಿನ ದೊಡ್ಡ ಮನುಷ್ಯ ಆಗಿರ್ತಾರೆ, ಬಟ್ ಅವ್ರಿಗೆ ಅವಕಾಶ ಇರಲ್ಲ ಅಷ್ಟೇ. ಭಾಳ ಭಾರತದಂಥ ಸಂಕೀರ್ಣ ವ್ಯವಸ್ಥೆಯಲ್ಲಿ, ಭಾಳ ಸ್ತರಗಳೇ ತುಂಬಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದೆಲ್ಲ ಕಾಮನ್ ಆಗಿರುತ್ತೆ. ಆ ಥರ ವ್ಯವಸ್ಥೆಯಲ್ಲಿ ನಾನು ಇಲ್ಲಿವರೆಗೆ ಭಾಳ ಎಲ್ಲ ತಪ್ಪು ಒಪ್ಪುಗಳು ಸರಿ ಸಂವಿಧಾನ ನೀಡ್ತಾನ ಮನುಷ್ಯನಾಗಿ ಇರಲಿಕ್ಕೆ ಎಲ್ಲ ಕ್ಯಾರೆಕ್ಟರ್ಗಳು ಅನುಕೂಲ ಮಾಡಿಕೊಟ್ಟಿದೆ. ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಮಾಮ ಈ ಅನೇಕರಿದ್ದಾರೆ. ಆಮೇಲೆ ಎಲ್ಲ ನನ್ನ ಹೆಂಡತಿ, ನಮ್ಮ ಮನೆಯವರು ನೋಡಿದಾಗ ಅಂಬೇಡ್ಕರ್ ಅವರ ಶಿಸ್ತು ನೆನಪಾಗುತ್ತೆ. ಅಂಬೇಡ್ಕರ್ ಅಂದರೆ ನಿಮಗೆ ಅವರು ಸೂಟು ಬೂಟು ಹಾಕೊಂಡು ಸ್ವಲ್ಪ ಶಿಸ್ತಿನ ಮನುಷ್ಯ. ಈ ಥರ ಎಲ್ಲರೂ ಕೂಡ ನನ್ನನ್ನು ರೂಪಿಸಿದ್ದಾರೆ. ಸೊ ಉಳಿದಂಗೆ ಈ ಪುಸ್ತಕವನ್ನು ಓದಿ, ಈ ಪುಸ್ತಕದಲ್ಲಿ ಅನೇಕ ಮೋಹನ್ ಸರ್ ಹೇಳಿದರು, ಈ ಪುಸ್ತಕದಲ್ಲಿ ಅನೇಕ ತಕರಾರುಗಳಿದೆ. ತಕರಾರುಗಳಿದ್ರೆ ಭಾಳ ಒಳ್ಳೆಯದು, ತಕರಾರುಗಳನ್ನು ಸ್ವೀಕರಿಸಬೇಕು. ಒಂದು ಭಾಳ ಲಿಬರಲ್ ಆದ ಸೊಸೈಟಿ ಅಂದರೆ ಹೀಗೆ ಇರಬೇಕು, ಭಾಳ ಉದಾರವಾಗಿ. ಇಲ್ಲ ರೈಟ್ ವಿಂಗ್ ಫ್ರಿಂಜ್ ಎಲಿಮೆಂಟ್ಸ್ ಅಥವಾ ಲೆಫ್ಟ್ ವಿಂಗ್ ಫ್ರಿಂಜ್ ಎಲಿಮೆಂಟ್ಸ್ ಹೇಳ್ತಾರಲ್ಲ, ಇದು ಹೀಗೆ ಇರಬೇಕು, ಇವರೇ ಸರಿ. ಐ ಡೋಂಟ್ ಬಿಲೀವ್, ಗೊತ್ತಿಲ್ಲ. ನಮ್ಮ ಆಗಲು ನಮಗೆ ಬೆಳಗು ಉಳಿದಿದ್ದು ಕತ್ತಲು ಅಂತ GS ಶಿವರುದ್ರಪ್ಪ ಹೇಳ್ತಾರೆ. ನಾವು ಕಾಣೋದಷ್ಟೇ ಆಗಲು, ಆ ಕಡೆ ಕತ್ಲಿರ್ಬೋದು, ಹೂ ನೋಸ್. ಸೊ ನಾವು ಕಂಡಿದ್ದನ್ನಷ್ಟೇ ಹಂಗೆ ಹೇಳೋಕ್ಕಾಗಲ್ಲ, ಮತ್ತು ಅಲ್ಟಿಮೇಟ್ ಆಗಿ ಇರಲ್ಲ. ಸೊ ಇಷ್ಟನ್ನ ಭಾಳ ಇಂಟೆನ್ಸಿವ್ ಆಗಿ ಹೇಳಬೇಕು ಅನಿಸ್ತು. ಪುಸ್ತಕದ ಬಗ್ಗೆ ಏನಿಲ್ಲ. ಸೊ ನನಗೆ ಬರೀಲಿಕ್ಕೆ ಭಾಳ ಅವಕಾಶ ಮಾಡಿಕೊಟ್ಟ ನಮ್ಮ ಪತ್ರಿಕೆ, ನನಗೆ ಅನೇಕರು ಹೇಳ್ತಾರೆ ಈ ಪತ್ರಿಕೆ, ಈ ಪುಸ್ತಕವನ್ನು ನಾನು ಡೆಡಿಕೇಟ್ ಮಾಡಿರೋದೇ ನನಗೆ ವಿಜಯ ಕರ್ನಾಟಕ ಪತ್ರಿಕೆ ಮತ್ತು ವಿಜಯ ಕರ್ನಾಟಕದ ನನ್ನ ಎಲ್ಲ ಸಂಪಾದಕರಿಗೆ ಡೆಡಿಕೇಟ್ ಮಾಡಿದಾಗ ಯಾರೋ ಒಬ್ಬರು ಹೇಳಿದರು, ಅದು ಅಫ್ಕೋರ್ಸ್ ಅವರ ಆತ್ಮಕೃತ್ಯ, ಇದು ನಿಮ್ಮ ಬುದ್ಧಿವಂತಿಕೆ ಅಥವಾ ಏನೋ ನೀವ್ಯಾಕೆ ಮಾಡೋಕ್ಕೆ ಹೋಗಿದ್ರಿ ಅಂತ ಸುಮ್ಮನೆ ಹೇಳಿದ್ರು. ಇಲ್ಲ ನಾನು ಹೇಳಿದೆ, ಇಲ್ಲ ನಿಮಗೆ ನನಗಿಂತ ಬುದ್ಧಿವಂತರು ಭಾಳ ಜನ ಇರ್ಬೋದು, ನಮ್ಮ ಪತ್ರಿಕೆಯಲ್ಲೇ ಇರ್ಬೋದು, ನಮ್ಮ ಬೆಂಗಳೂರು ಆಫೀಸಲ್ಲೇ ಇರ್ಬೋದು. ಆದರೆ ನನಗೆ ನೀವು ಬರೀ ಅಂತ ಕೊಟ್ಟ ಮನಸ್ಸಿದೆಯಲ್ಲ, ಅದು ದೊಡ್ಡ ಮನಸ್ಸು. ಅದು ನನಗಿನ ಒಳ್ಳೆ ಮನಸ್ಸುಗಳು ಇರಬಾರ್ದು ಅಂತೀನಿಲ್ಲ. ಸೊ ಅದಕ್ಕೋಸ್ಕರ ನಾವು ನಮ್ಮ ಸಂಪಾದಕರಿಗೆ, ನಮ್ಮ ಪತ್ರಿಕೆಗೆ, ಮೋರೋವರ್ ನಮ್ಮ ಸಮಾಜಕ್ಕೆ ನಾವು ಯಾವತ್ತೂ ಋಣಿಯಾಗಿರಬೇಕು. ನಾನಂತೂ ಆ ರೀತಿ ಋಣಿಯಾಗಿರ್ತೀನಿ. ಏನಾದರೂ ಪುಸ್ತಕ ಓದಿ ಅಲ್ಲಿ ತಪ್ಪು ಒಪ್ಪುಗಳಿದ್ರೆ ಹೇಳಿ ರೆಕ್ಟಿಫೈ ಮಾಡ್ಕೊಳ್ಳೋಣ. ನಮ್ಮ ಆಲೋಚನೆಗಳನ್ನು ಕೂಡ ಎಲ್ಲರೂ ತಿದ್ದಬೇಕು. ಸೊ ನಾವೆಲ್ಲರೂ ಗಾಂಧಿಯ ಕಣ್ಣಲ್ಲಿ, ಅಂಬೇಡ್ಕರ್ ಕಣ್ಣಲ್ಲಿ, ಅವರ ಮನಸ್ಸುಗಳಲ್ಲಿ ಸಮಾಜವನ್ನು ನೋಡೋದು ಕಲಿಯೋಣ ಅಂತೇಳಿ ನನ್ನ ಮಾತಿನ ಹೆಸರು. GN ಮೋಹನ್ ಸರ್ಗೆ ಭಾಳ ಭಾಳ ಋಣಿಯಾಗಿದ್ದೀನಿ. ಅವ್ರು ನನಗೆ ಪುಸ್ತಕ ತರುವ ಯಾವ ಆಲೋಚನೆಗಳು ಇಲ್ಲ. ಪುಸ್ತಕ ತರೋದು, ಭಾಷಣ ಮಾಡೋದು ಇದೆಲ್ಲ ಭಾಳ ದೊಡ್ಡದು ಅಂತ ನಾನು ಅನ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಗುಜರಾತ್ ಸಾಹಿತ್ಯ ಸಮ್ಮೇಳನ ಉದ್ದೇಶಿಸಿ ಗಾಂಧಿ ಮಾತಾಡಿದ್ದು ಕೇಳಿದರೆ ನಾವೇನಪ್ಪ ಸಾಹಿತಿಗಳು ಇದು ಆಚೆಗೂ ನೋಡಬೇಕು, ಕನ್ಸ್ಟ್ರಕ್ಟಿವ್ ಏನೋ ಕೆಲಸ ಮಾಡಬೇಕು ಅನಿಸ್ಬಿಡುತ್ತೆ. ಗಾಂಧಿ ಗುಜರಾತಿನ ಭಾಳ ದೊಡ್ಡ ಲೇಖಕ. ಗಾಂಧಿಯ ಗುಜರಾತ್ ಸಾಹಿತ್ಯವನ್ನು ನೋಡಿಲ್ಲ. ಅವ್ರು ಕನ್ನಡ ಸಾಹಿತ್ಯವನ್ನೇ ನೋಡಿಬಿಟ್ರೆ ಇಷ್ಟು ಸರಳವಾಗಿ ಇಷ್ಟು ಚೆನ್ನಾಗಿ ಬರೀತಾರೆ ಅಂತಾರೆ. ಆದರೆ ಯಾವತ್ತೂ ಬರವಣಿಗೆ ಅವರಿಗೆ ದೊಡ್ಡ ಆದ್ಯತೆ ಆಗಿರಲಿಲ್ಲ. ಏನು ಕೆಲಸ ಮಾಡ್ತೀವಿ ಅಂದರೆ ನೇಕಾರ ಅಂತ ಬರ್ಕೊಂಡು ಗಾಂಧಿ, ನೇಕಾರ ಅಂತ ಬರ್ಕೊಂಡು ವಂಡರ್ಫುಲ್ ಜರ್ನಲಿಸ್ಟ್. ಯಾವತ್ತೂ ಅಲ್ಲಿಗೋ ಬರೀತಾರೆ, ನನ್ನ ವೃತ್ತಿ ಇಂಡಿಯಾದಲ್ಲಿ ನೇಕಾರಿಕೆ ಮಾಡ್ತಿದ್ದೀನಿ ಅಂತ. ಸೊ ಇಲ್ಲಿ ನನ್ನ ಬರಹಕ್ಕಿಂತ ಅಥವಾ ಎಲ್ಲರ ಬರಹಕ್ಕಿಂತ, ಎಲ್ಲರ ಈ ಭಾಷಣಗಳಿಗಿಂತ ಭಾಳ ದೊಡ್ಡ ಬದುಕನ್ನು ಬದುಕೋರು ನಮ್ಮ ಮುಂದೆ ಇರ್ತಾರೆ. ನಿಮ್ಮಲ್ಲಿ ಭಾಳ ಜನ ಆ ರೀತಿ ಇರ್ತೀರ. ಬದುಕು ಭಾಳ ದೊಡ್ಡದದು. ನನಗೆ ಯಾರು ಬರೆದಿದ್ದು ಗೊತ್ತಿಲ್ಲ ಕವನ. ನಮ್ಮ ಅಮ್ಮನ ನೋಡಿದಾಗ ಅಥವಾ ನಮ್ಮ ಮಕ್ಕಳು ನೋಡಿದಾಗ ಭಾಳ ನೋಡಿದಾಗ ಅನಿಸ್ತಿರುತ್ತೆ. ಅದು ಚೆನ್ನಾಗಿದೆ. 2 ಲೈನು. ನನ್ನವ್ವ 100 ಕವನ ಬರೆಯಲಿಲ್ಲ, ನನ್ನವ್ವ 100 ಕವನ ಬರೆಯಲಿಲ್ಲ, ನನ್ನವ್ವ 100 ಕವನ ಬದುಕಿದಳು, ಬದುಕಿಲ್ಲ ಅಷ್ಟೇ. ಸೊ ಅವರು ಗ್ರೇಟು. ಇದೆಲ್ಲವೂ ಈ ಸೊಸೈಟಿಯಲ್ಲಿ ನಡೀತಾ ಹೋಗುತ್ತೆ. ಥ್ಯಾಂಕ್ ಯು.